ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ವಿಷಯ, ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿವಸಗಳ ನಂತರ ನಾನು ವಿಡಿಯೋ ಮಾಡ್ತಾ ಇರೋದು ಏನಕ್ಕಂದ್ರೆ, ಏನೋ ಅಮ್ಕುಡುಮ್ಕು ಗಾಂಧಿ ಟೋಪಿ ಎಲ್ಲ ಹಾಕಿದಿ, ಏನು ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಯ್ತಾ ಇದೆಯಾ? ರೈತ 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 ಸಾಯೋವರೆಗೂ ಹೇಳೋಣ ರೈತನ. ಯಾಕಂದ್ರೆ ನನ್ನ ಕೈಯಲ್ಲೂ ರೈತ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಸಾಯೋವರೆಗೂ ಹೆಮ್ಮೆಯಿಂದ ಹೇಳ್ತೀನಿ. ನಿನ್ಗೆ ಪಬ್ಲಿಸಿಟಿ ಬೇಕಿತ್ತು ಅರ್ಜೆಂಟ್ ಆಗಿ, ಅದಕ್ಕೆ ಟ್ಯಾಟೋ ಹಾಕ್ಸಿ ಇಂಥ ನಾಟಕಗಳೆಲ್ಲ ದಿಂಗ್ತಿದ್ಯಾ ತಾನೇ? ನಾನು ಬದುಕಿರೋವರೆಗೂ ರೈತ ಬಂದು ನಮ್ಮ ನಾಡಿನ ಆರ್ಮಿ, ರೈತ ಬಂದು ನಮ್ಮ ನಾಡಿನ ದೇವರು. ರೈತ ಇಲ್ಲ ಅಂದ್ರೆ ನಾವೇ ಇಲ್ಲ. ಹೌದಾ? ನೀನ್ ಬದುಕಿರೋವರೆಗೂ ಅಲ್ಲ ಕಣೋ ಪೌಡೆ, ನಿಮ್ ತಾತ ಹುಟ್ಟೋಕ್ ಮುಂಚೆಯಿಂದನೂ ರೈತನೇ ದೇಶದ ಬೆನ್ನೆಲುಬು. ನಾನೇನೋ ಸುಮ್ಮನೆ ರೈತ ಅಂತ ಟ್ಯಾಟೂ ಹಾಕ್ಸ್ಕೊಂಡಿಲ್ಲ. ಶೋ ತಗೊಳಪ್ಪ, ಆಗ್ಲೇ ತೋರಿಸ್ತಾ. ನಮ್ಗ್ ಗೊತ್ತು ಇವೆಲ್ಲ ತಿರ್ಪೇಶೋಕಿ ಅಂತ. ಮುಂದೆ ಕೇಳಲ ಮಂಜ. ರೈತ ಜಾಗನ ಕಿತ್ಕೊಂಡ್ಬಿಡ್ರಿ, ರೈತ ಮನೆ ಕಿತ್ಕೊಂಡ್ಬಿಡ್ರಿ, ರೈತ ಅದು ಅದೇನಿದೆ ಆಸ್ತಿ ಕಿತ್ಕೊಂಡ್ಬಿಡ್ರಿ. ರೈತ ನೀನೇನ್ ಕೀಳಕ್ ಹೋಗಿದ್ಯಾ ಅದನ್ನ ಹೇಳು ಅಮ್ಕುಡುಮ್ಕು. ಸತ್ತೋಗ್ಬಿಡ್ತಾನೆ ಗುರು. ಆಲ್ರೆಡಿ ರೈತಗಳು ಸಾವಿರಾರು ಲಕ್ಷಾಂತರ ರೈತಗಳು ಸಾಯ್ತಾರೆ. ರೈತನಿಗೆ ಅಯ್ಯೋ ನಿನ್ ಬಾಯಿಗೆ ಚಿಕ್ಕ ಮಕ್ಳು ಹುಚ್ಚವ್ಯ. ರೈತಗಳು ಅಲ್ಲ ಕಣೋ, ರೈತರು ಅನ್ನೋ. ಗುರು ನಾನೇನೋ ಸುಮ್ನೆ ರೈತ ಅಂತ ಟ್ಯಾಟೂ ಹಾಕ್ಸ್ಕೊಂಡಿಲ್ಲ ಗುರು. ಶೋ ಆಫ್ ಮಾಡ್ಬೇಕು. ರೈತ ಕಷ್ಟನ ತಿಳ್ಕೊಳ್ಳಿ, ರೈತದ ಏನಾಗಿದೆ ಅನ್ಯಾಯ ಅಂತ ತಿಳ್ಕೊಳ್ಳಿ. ಇವನು ಬಾರಿ ಕಷ್ಟ ಗೊತ್ತು ಪಾಪ. ಬೆಳಗ್ಗೆನೆ ಎದ್ದು ಗದ್ದೆಗೆ ನೀರ್ ಕಟ್ಬಿಟ್ಟು ಬಂದವನೇ ನೋಡು. ಇವತ್ತು ನಾನು ಈ ಟ್ಯಾಟೂ ಹಾಕ್ಸ್ಕೊಂಡು ನನ್ಗೆ ಒಂದ್ ಇದಾಗ್ತೈತೆ. ಏನಾಗ್ತೈತೆ? ಸೈಕ್ ಹಾಕ್ಬಿಟ್ಟಿದ್ದೆ. ಒಂದು ಜಾಗಕ್ಕೆ ಬಂದು ವಿಡಿಯೋಸ್ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನಲ್ ಅಲ್ಲಿ ನೋಡ್ಬೋದು. ಆದ್ರೆ ಹಲೋ ಮಂಜ, ನೀನು ಅದನ್ನೇ ನೋಡೋಗಿರೋದು ನಿನ್ ಬೇಳೆ ಬೇಯಿಸ್ಕಣಕ್ಕೆ. ನಮಗೂ ಗೊತ್ತು ಕಣ, ಹೇಳ. ಪ್ರತಿಯೊಬ್ಬರು ಹೇಳ್ತಾನೆ ರೈತ ಕಣ್ಣೀರ್ ಹಾಕ್ತಾನೆ, ರೈತ ಸಾಯ್ತವ್ರೆ. ದಿನ ಒಂದೊಂದು ರೈತ ನೇಣ್ ಹಾಕೊಂಡ್ ಸಾಯ್ತವ್ರೆ. ಇಲ್ಲಿ ಆಸ್ತಿ ಅದು ಇದಕ್ಕೋಸ್ಕರ, ಜಾಗಕ್ಕೋಸ್ಕರ. ರೈತನಿಗೆ ನ್ಯಾಯ ಸಿಗ್ತದೆ. ನೀನ್ ಹಿಂಗೆ ನಾಟಕ ಕೇಳ್ತಿರೋ, ನಿನ್ನ ಅಲ್ಲಿಂದನೇ ತಳ್ತಾರ ನೋಡ್ತಿರೋ. ರೈತನಿಗೆ ನ್ಯಾಯ ಸಿಗ್ಬೇಕಂತ ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡ್ತವ್ರೆ. ಪ್ರತಿಯೊಬ್ರು, ನಾನು ಕೂಡ ಬಂದಿದ್ದೀನಿ ರೈತನ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ. ಲೇ ಸಮಾಧಾನ. ಅಲ್ಲಿರೋರು ನಿನ್ ಒಡದಿ ಕೆಳ ಕಿಳ್ಸೋಷ್ಟ್ರೊಳಗೆ ನೀನೇ ಕೆಳಕಿಳ್ ಬಂದ್ಬಿಡು ಮಂಜ, ಒಳ್ಳೇದು. ಬರೀ ಇಂಥದೆಯಾ? ಇಲ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ ನಮ್ಮ ಗೌರ್ಮೆಂಟ್ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಲೇ ಕಪಿ ಮುಂಡೆದೆ, ಮೊದ್ಲು ನೀನು ಗೌರ್ಮೆಂಟ್ ಕೇಳ್ಬೇಕಾ ಸರ್ಕಾರ ಕೇಳ್ಬೇಕಾ ಅಂತ ಡಿಸೈಡ್ ಆಗು, ಆಮೇಲೆ ಬಂದು ಹೋರಾಟ ಮಾಡುವಂತೆ. ಮತ್ತೆ ಹೇಳ್ತಾ ಇರೋದು, ನಾನು ಎದೆ ಮೇಲೆ ಟೌನ್ಶಿಪ್ ಕಟ್ಲಿ. ಲೇ ನಿನ್ ಅದೇ ಮೇಲೆ ಸಮಾಧಿ ಮಾತ್ರ ಕಟ್ಬೋದು ಕಣ, ಟೌನ್ಶಿಪ್ ಕಟ್ಟಕ್ಕಾಗಲ್ಲ ಕಪಿ ಮುದೇವಿ. ಇವತ್ತು ಬಿಡದಿಗ್ ಬಂದಿದ್ದೆ. ಬಿಡ್ದಿಗೆ ಹೋಗಿದ ತಕ್ಷಣ ಯಾರೋ ಬೈಕ್ ಕೊಟ್ಟಂಗಿದೆ. ಬಿಡದಿಗ್ ಬಂದು ಇಲ್ಲಿ ರೈತರ ಪರ ಧ್ವನಿ ಎತ್ತನ ಅಂತ ಧ್ವನಿ ಎತ್ತ ಗ್ಯಾಪಲ್ಲಿ ಯಾರೋ ತುಟಿ ಕೊಟ್ಬಿಟ್ಟವ್ರಲ್ಲ. ಬಂದಿದ್ದೆ. ಇಲ್ಲಿ ನೋಡಿದ್ರೆ ನನ್ನ ಭೂಮಿ ನನ್ನ ಹಕ್ಕು, ನನ್ನ ಮಕ್ಕಳಿನ ಮುಂದಿನ ಭವಿಷ್ಯಕ್ಕಾಗಿ ಇಲ್ಲಿ ಫೈಟ್ ಮಾಡ್ತಾ ಇರೋದು. ಲೇ ನೋಡ್ಕೊಂಡು ಹೇಳ್ತಿರೋದಾದ್ರು ಕರೆಕ್ಟ್ ಹೇಳೋ. ಮಕ್ಕಳಿನ ಅಲ್ಲ ಕಣೋ, ಮಕ್ಕಳಿನ. ಅದೆಲ್ಲ ಸರಿ, ನೀನ್ ತುಟಿಗೆ ಯಾರು ಕೊಟ್ಟಿದ್ದು ಶಾಟು? ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ ಕತೆಗಳೆಲ್ಲ ದೆಂಗ್ಬೇಡ, ಸೀದಾ ಮ್ಯಾಟ್ರಿಕ್ ಬಾ. ನನ್ನ ಮಗನ್ ತಗೊಂಬಂದು ಅಮ್ಕುಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಬರ್ಕೊಳ್ರಪ್ಪ ಬರ್ಕೊಳ್ಳಿ. ಇಷ್ಟ ದಿನ ಹುಡುಕ್ತಿದ್ರಲ್ಲ ನೀಟ್ ಎಕ್ಸಾಮ್ಗೆ ಮೈನ್ ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಸಿಕ್ತು. ಬರ್ಕೊಳ್ಳಿ ಬಿಡ್ನೆ. ಅಮ್ಮ ಧೈರ್ಯ ಕರ್ಮ. ಅಮ್ಮ ಬಂದು 9 ತಿಂಗಳು ಹೊತ್ತು ಎತ್ತು ನಮ್ನ ಸಾಕುತ್ತೆ. ಧೈರ್ಯ ಅಪ್ಪ, ಕರ್ಮ ನಾವ್ ಮಾಡ್ಕೊಳೋದು. ಕರೆಕ್ಟಾ ಮ್ಯಾಮ್? ಇದು ಇವತ್ತು ಹೇಳ್ತಾ ಇದೀನಿ, ಎಲ್ಲೂ ಹೇಳಿಲ್ಲ. ಇದೇ ಅಮ್ಕುಡುಮ್ಕು ಅನ್ನೋದು. ಯಾರೇನ ಅನ್ಕೊಂಡ್ಲಿ, ನಿನಗೆ ತಲೆ ಇದೆ ತಲೆ ಇಲ್ಲ, ನಾನ್ ಜೀವನ. ಯಾವ್ದೋ ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟವನೆ ಗುರು ಅವನು. ಬೆಳಗ್ಗೆನೆ ಬಂದ್ಬಿಟ್ಟು ಇಲ್ಲಿ ಅಮ್ಮ ಗುಮ್ಮ ಕರ್ಮ ಶರ್ಮ ಶಾವಿಗೆ ಅನ್ಕೊಂಡು ಅಳ್ತಾ ಅವನೇ. ನಿಮ್ಮ ಲೈಫ್ ಅಲ್ಲಿ ಒಂದು ಕರಾಳ ಘಟನೆಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಮ್ಯಾಮ್ ಕರಾಳ ಘಟನೆ ಅನ್ನೋದು ತುಂಬಾ ಐತೆ ಮ್ಯಾಮ್. ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬಾರ್ದು. ಕೇಳ್ತವ್ರ ತಾನೆ, ಚಿಕ್ಕ ಮುಚ್ಕೆ ಹೇಳು. ಎಲ್ಲ ಹೇಳಿ ಹೇಳಿ ಹೇಳಿ
ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ಹೇಳಿ 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 ಏನ್ ಟೆನ್ಷನ್ ಆಗ್ಬಿಟ್ಟಿದ್ಯೋ? ಹೋಗೋ ಸೈಡ್ಗೆ ಹೊಡ್ಕೊಂಬ ಸಿಗರೇಟ್ನ. ಕೆಲವರಪಲ್ಲಿ ಡ್ಯಾಮ್ ಹೊಸೂರಲ್ಲಿ ಇದೆ. ಅಲ್ಲೇನು ಡ್ಯಾಮ್ ಅಲ್ಲಿರೋ ಮೀನ್ಗಳು ಶಂಟಾರಿಯಕ್ ಹೋಗಿದ್ಯಾ? ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶಟ್ ಅಮ್ಕು ಡುಮ್ಕು ಅಮಲ್ ಡುಮಲ್. ಅಗೋ ಇದ್ ಬೇರೆ ಸ್ಟಾರ್ಟ್ ಮಾಡಿದ್ರ 3 ಜನ ಮಿಂಡ್ರು ಕೊಡ್ತವ್ರು ಸೇರ್ಕೊಂಡು. ಏನೋ 3 ಜನನು ಶಾರ್ಟ್ ಹಾಕ್ಸ್ಕೊಂಡು ಹರಿಶ್ಚಂದ್ರ ಘಾಟ್ಗೆ ಹೋಗ್ತೀರಾ? ಹೋಗಿ ಹೋಗಿ ಒಳ್ಳೇದು. ಹೊಡ್ಕೊಳ್ಳಿ ಬೆಟ್ಟು ಹಂಗೆ ಹೊಡೆದ್ಬಿಡಿ. ಹಂಗೆ ಬಕ್ಕಬಿಡಿ ಹೊಡೆದು ಬಿಡ್ತಾರೆ. ನಮಸ್ಕಾರ ಎಲ್ಲರಿಗೂ ವನಕಂ. ಓ ವಣಕಂ ಗಿಣಕಂ ಎಲ್ಲ ಇರ್ಲಿ. ಅನ್ನ ಉಂಡೇನು ಅಮ್ಮ ಕುಟುಂಬಕ್ಕೂ? ನಾನಿಪ್ಪ ಕರ್ನಾಟಕದಿಂದ ಒಂದೇ ಯಾನ್ ಪೇಷನ್ಕರ. ಅವ್ನು ಯಾಂಕರ ಹೇಳ್ತವನೆ ತಾನೇ, ತಿಕೋ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡು. ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಅಗ್ಗೋ ಬಿಡದಿಲ್ಲಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಆಗ್ಲೇ ಪಕ್ಕದ ರಾಜ್ಯಕ್ಕೆ ಹೋಗೋನಲ್ಲಪ್ಪೋ. ಮುಖಕ್ಕೆ ಪ್ರಾಬ್ಲಮ್ನ ಯಾವ್ದೋ ಒಂದು IT ಕಂಪನಿ ಕೆಮಿಕಲ್ ನೀರು. IT ಕಂಪ್ನಿಗಳಿಂದ ಯಾವ ಕೆಮಿಕಲ್ ನೀರು ಬರುತ್ತೋ ಬೇಕಪ್ಪ. ಕೆಮಿಕಲ್ ನೀರು ಇವತ್ತು ನನ್ನ ಪಕ್ಕದ ರಾಜ್ಯ ತಮಿಳ್ನಾಡು ಇದೆ. ಅಬ್ಬಬ್ಬಬ್ಬಬ್ಬ, ಏನ್ ಕನ್ಸರ್ನು, ಏನ್ ಕಾಳಜಿ. ಎಷ್ಟೇ ಆದ್ರೂ ತವ್ರ ಮನೆ ಅಲ್ವಾ, ಅಷ್ಟು ಕಿಲ್ದೆ ಹೇಳ್ತಾರ ನಿನ್ನ ಕೊಂಗ ಅಂತ. ಇವಾಗ ನೀವು ನೋಡ್ಬೋದು, ನಾವ್ ಇಷ್ಟೊತ್ತು ಇಲ್ಲಿ ಇದೀರಿ. ಇವಾಗ ನಮ್ಗೆ ಒಂಥರ ಉರಿ ಬಿಟ್ಕೊಬಿಡು, ಅಲ್ಲೇ ಮೋಟ್ರ್ ಹಾಕಿ ನೀರ್ ಬಿಡ್ತಾರೆ, ಉರಿ ಕಮ್ಮಿ ಆಯ್ತದೆ. ಉರಿತೈತೆ ಮುಖ ಎಲ್ಲ ಉರಿತೈತಾ? ತಿಕ್ಕ ಉರಿತಿಲ್ವಾ? ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ, ಕೈ ಮುಗ್ದಿ ಕೇಳ್ಕೊಂತೀನಿ. ಇರೋ ಇರೋ ಇರೋ, ನೀನು ಹೋಗ್ಬಿಟ್ಟಿಯ ಇರೋ, ಇನ್ನು ಬೇಕು ನೀನು. ಬಿಗ್ ಬಾಸ್ ಬೇರೆ ಹೋಗ್ಬೇಕು ನೀನ್ ಇನ್ನು. ನಮ್ಮ ಎಷ್ಟ್ ಸಲ ಹೇಳದ್ ನಿನ್ಗೆ, ಮಕ್ಕಳು ಅಲ್ಲ ಅದು ಮಕ್ಕಳು. ಇಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ್ತರ ಇದೀವಿ ಅಲ್ಲ, ಅಣ್ಣ ತಮ್ಮಂದಿರ್ತರ ಇದೀವಿ. ಏನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀವ ಕುಟುಂಬಕ್ಕೂ ನೀನು? ತೋರ್ಸಿ ಒಂದ್ ನಮಸ್ಕಾರ ಹಾಕೋರೆ. ಇರಿ ಒಂದ್ 10 ನಿಮಿಷ ಮೌನಾಚರಣೆ ಮಾಡ್ಕೊ ಬಂದ್ಬಿಡ್ತೀನಿ ರೀ. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೇಳಮ್ಮ. ನಮಸ್ಕಾರ ನಮಸ್ಕಾರ. ನೀವೇನೇ ಒಂದ್ ಪಾಪಮ್ಮ ಪಪ್ಪಮ್ಮ. ಏನೇ ಆದ್ರೂ ಕೂಡ ಫೈಟ್ ಮಾಡ್ದೆ ಅಂತಾನೆ ಲೇ, ನಿನ್ ಜೊತೆ ಸೇರ್ಕೊಂಡ್ ಫೈಟ್ ಮಾಡೋಕೆ ನೀನೇನ್ ಕ್ಯಾನ್ಸರ್ ಪೇಷಂಟ್ನೋ? ಚಪ್ರಿ ಇಬ್ರು ಚಪ್ರಿಗಳು ನೀವು. ಒಳ್ಳೆ ವಿಡಿಯೋ